ಬರ ಕಾಂತೆ ಎನಿಸಿರೆ ಚಿಂತೆ ಐವರ ಕಾಂತೆ ಎನಿಸಿರೆ ಚಿಂತೆ ಕಳೆದ ಪರಿಭವ ಸವಿಸಿದೆ ಜೀವ ತಳೆದ ಪರಿಭವ ಸವಿಸಿದೆ ಜೀವ ತಳೆದ ಪರಿಭವ ಸವಿಸಿದೆ ಜೀವ ತಳೆದ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡುತ್ತಿರ ವಿಭವ ಸರ್ವೇಶ ಕೊಡುತ್ತಿರ ವಿಭವ ಜ್ವಲಿಸುವ ಬೆಳಬರತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಬಾಬಾ ಜ್ವಲಿಸುವುದನ ಭರತ ಜ್ವಲಿಸುವುದನ ಭರತ ಜ್ವಲಿಸುವುದನ ಭರತ ಹೇ ಕೃಷ್ಣ, ದೀನದಯಾನಿಧಿ, ನಿನ್ನ ಹೊರತಾಗಿ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಕದ್ದ ಕಳ್ಳನಂತೆ ಕೀಚಕ ಭಂಗವನ್ನು ಸಹಿಸಿದೆನು. ಅನಾಥ ಭಿಕ್ಷುಕರಂತೆ ಕಾಡಿನಿಂದ ಕಾಡಿಗೆಳೆದದ್ದು ಆಯಿತು. ಇನ್ನಾದರೂ ನನ್ನಿ ಕಷ್ಟದ ದಿನಗಳು ಕಳೆದವು. ಕೊನೆಗೆ ಉಳಿದಿರುವ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಚ್ಚಿಗೆ ಅಪಮಾನ. ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನನ್ನು ಬರೆದಿರುವೆ ದೇವಿ? ದ್ರೌಪದಿ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಕಾಂತೆ, ಕಾಂತೆ ಶಾಂತೆ ವರದೀನಳಾಗಿ ವರಪತ್ನಿಯಾಗಿ ಬರುತ್ತಲೇ ದೇವಿ. ಕಾಂತೆ ಶಾಂತೆ ವರದೀನಳಾಗಿ ವರಪತ್ನಿಯಾಗಿ ಮರುಗಲೇ ಪಾಂಡುಪುತ್ರರ ಪತ್ನಿಯಾಗಿ ನೀನು ದೇವಿ. ಪಾಂಡುಪುತ್ರರ ಪತ್ನಿಯಾಗಿ ನೀನು ಚಂದದಿಂದ ಎನ್ನೋ ದೇವಿ. ಚಂದದಿಂದ ಎನ್ನ ಕಡುಕೋಪದಿಂದ ಮರುಗುವೆ ಏಕೆ ಕೋಮಲಾಂಗಿಯೇ? ಕಡುಕೋಪದಿಂದ ಮರುಗುವೆ ಏಕೆ ಕೋಮಲಾಂಗಿಯೇ? ಕಾಂತೆ ಶಾಂತೆ ವರದೀನಳಾಗಿ ವರಪತ್ನಿಯಾಗಿ ಮರುಗಲೇ ತಕೆ ಏಕೆ ದೇವಿ? ಏನಾಯಿತು? ಇದೇಕೆ ಇಷ್ಟೊಂದು ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳುಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮ್ಮನ್ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವುದು. ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯವೂ ಬೇಕು. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಸೃಷ್ಟಿಸಿರುವ ಏಕೆ ದೇವ?
ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವಾನ್ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಏಕೆ ರೋದಿಬ್ಬೆ ತರುಣಿ ಮಣಿಯನಿ, ಏಕೆ ರೋದಿಬ್ಬೆ? ಏಕೆ ರೋದಿಬ್ಬೆ ತರುಣಿ ಮಣಿಯನಿ, ಏಕೆ ರೋದಿಬ್ಬೆ? ಬಿಡು ಬಿಡು ನಿಂಗೆಯಾಳಲ ಮಗವನ್ನು ಕೆಡುಕರ ಓಡಲ. ಹೌದು ದೇವಿ, ಬಿಡು ಬಿಡು ನಿಂಗೆಯಾಳಲ ಮಗವನ್ನು ಕೆಡುಕರ ಓಡಲ. ಏಕೆ ರೋದಿಬ್ಬೆ ತರುಣಿ ಮಣಿಯನಿ, ಏಕೆ ರೋದಿಬ್ಬೆ? ಅಗ್ರಜಲಾಗ್ನೆಯ ಮೇರಿ ಶೀಘ್ರದ ಗುರುಕುಲ ಸೇರಿ. ಹೌದು ದೇವಿ, ಅಗ್ರಜಲಾಗ್ನೆಯ ಮೇರಿ ಶೀಘ್ರದ ಗುರುಕುಲ ಸೇರಿ. ಬಚ್ಚಿವೆ ಮದಾಂಧ ಕಳರವ ಮಕ್ಕಳಾಗದೆ ಚಿಂತೆ ಎದುರು ಬಿಡು. ಹೌದು ದೇವಿ, ಬಗ್ಗಿಸುವೆ ಮದಾಂಧ ಕಳರವ ಮಕ್ಕಳಾಗದೆ ಚಿಂತೆಯ ಬಿಡು. ಏಕೆ ರೋದಿಬ್ಬೆ ತರುಣಿ ಮಣಿಯನಿ, ಏಕೆ ರೋದಿಬ್ಬೆ? ಏಕೆ ರೋದಿಬ್ಬೆ? ಏಕೆ ರೋದಿಬ್ಬೆ? ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನಗೆ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಹಾಗಿದ್ದು ಹಾಗೆವಾಯಿತು, ಅದನ್ನು ಮರೆತು ಬಿಡು. ಅದರಲ್ಲಿ ಈ ದಿನ ಹೀಗೇಕಾಗಿರುವೆ ನನ್ನೊಡನೆ ತಿಳಿಸಬಾರದೇ ದೇವಿ? ತಿಳಿಸುವೆನು. ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆ ಸಹಿಸದಾರೆ. ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆ ಸಹಿಸದಾರೆ. ಸರಿಯೇ ನಿಮಗೆ ಸಮ್ಮತವಾದೆ, ಸರಿಯೇ ನಿಮಗೆ ಸಮ್ಮತವಾದೆ. ಗೆಳೆಯ ಕೇಳು ಮನವಿಯ ವ್ಯಥೆಯ, ತಾಳೆ ನೀ ವ್ಯಥೆಯ ಗೆಳೆಯ. ಪಾಂಡವರ ಪತ್ನಿಯೆನಿಸಿ ಪರನಿಂದೆ ಸಹಿಸಲಾರೆ. ಪಾಂಡವರ ಪತ್ನಿಯೆನಿಸಿ ಪರನಿಂದೆ ಸಹಿಸಲಾರೆ. ಈ ಶೂರತನವು ಏಕೆ ಬರಿದಾಯ್ತು ಎನ್ನುವ ಬಯಕೆ. ಈ ಶೂರತನವು ಏಕೆ ಬರಿದಾಯ್ತು ಎನ್ನುವ ಬಯಕೆ. ಸರಿಯೇ ನಿಮಗೆ ಸಮ್ಮತವಾದುದೇ?
ಆದರೂ ಏನು, ಎಷ್ಟೇ ಆದರೂ ನೀವು ನಿಮ್ಮ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ತಿಳಿಸುವನು ಕೇಳಿ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿ ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದಂತಹ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಸಂಧಿ ಆಗುವುದು, ಈಗಲಾದರೂ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆಯಷ್ಟೇ ಎಂದು ಹಾಸ್ಯ ಮಾಡಿ ನಕ್ಕಳು. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ಸಂಧಿ ಆಗಿರಲಾರದು. ಅದರಲ್ಲಿ ದೇವಿ, ರಾಯಭಾರಕ್ಕೋಗಿದ್ದವರಾರು? ಇನ್ನಾರು ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಏನು ಕೃಷ್ಣ? ಗೋಪಿಕಾಂಗಿನರ ವಿಲಾಸ ವಿಪ್ರದಲ್ಲಿ ಮಗ್ನಳಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅದರಲ್ಲಿ ದೇವಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳು ಕೇಳಿದ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟೆ. ಏನಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬೆಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಿಲ್ಲವೇ ಭಾನುಮತಿ? ಬಲೆ ಬಲೆ, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಬಾಪು ಪಾಂಚಾಲಿ ಬಾಪು, ಹರಳು ಹೂರಿದಂತೆ ನುಡಿದಿರುವೆ. ನೀನು ನನ್ನೊಡನೆ ಕನ್ನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆ. ಬಾ, ಈ ಸಂತೋಷದ ಸಮಯದಲ್ಲಿ ನನ್ನ ತೊಡೆಯನ್ನು ಅಲಂಕರಿಸು. ಬಾ ದೇವಿ, ಕೋಪ ಮಾಡಿಕೊಳ್ಳಬೇಡ. ಪ್ರಾಣೇಶ್ವರ, ಎಂದಿಗೆ ರಣರಂಗದಲ್ಲಿ ಹೋರಾಡಿ ಆ ದುಶ್ಯಾಸನನ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವಿರೋ? ಬಾ ದೇವಿ, ಕಟ್ಟಿಸುವೆನು. ಸಾಧ್ಯವಿಲ್ಲ. ನಿಜವಾಗಿ ಕಟ್ಟಿಸುವೆನು. ನಿನ್ನಾಣೆ ದೇವಿ. ಜಾಣೆ ಮುದ್ದಾಡುವೆನು ಮಾರೆ, ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು. ಜಾಣೆ ಮುದ್ದಾಡುವೆನು ಬಾರೆ. ಬಾದೇವಿ ಬಾ. ಕುರುಕುಲ ಹದಮರ ಕೆಣುಕು ತರಣದೋಳ್. ಹೌದು ದೇವಿ, ಕುರುಕುಲ ಹದಮರ ಕೆಣುಕು ತರಣದೋ ಕುರುವಂಶವನೇ ನಾಶವಗೈವೆ. ಹೌದು ದೇವಿ, ಕುರುಕುಲ ಹದಮರ ಕೆಣುಕು ತರಣದೋ ಕುರುವಂಶವನೇ ನಾಶವಗೈವೆ. ದುರುಳ ದುಶಾಸನ ಪಡಲನ್ನು ಬಗೆದು, ದುರುಳ ದುಶಾಸನ ರೊಡಲನ್ನು ಬಗೆದು ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ. ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ. ಸಭೆಯ ಪರಿಭವವ ಮರೆತಿರಲೇನೆ, ಕೈದ ಶಪಥವ ಮರೆಯುವೆನೇನೆ. ಹೌದೇ, ಸಭೆಯ ಪರಿಭವವ ಮರೆತಿಯನೇನೆ, ಕೈದ ಶಪಥವ ಮರೆಯುವೆನೇನೆ. ಕೃಪೆಯೇ ತಗೆ ಕೃಪದ ಕುಮರಿಯೇ, ತಗೆ ಕೃಪದ ಕುಮರಿಯೇ. ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ, ಬಿಚ್ಚಿದ ಮುಡಿಯ ಕಟ್ಟು
ಮುತ್ತುವೆ ಬಾರ್ ಜಾಣೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ಪ್ರೇಯಸಿ ಜಾಣೆ ಮುದ್ದಾಡುವೆನು ಬಾರೆ ಜಾಣೆ ನನ್ನ ಜಾಣೆ ಮುದ್ದು ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ ಹೇಳಿದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮ ಹೇಳು ಪ್ರೀತಮೇ. ಪ್ರಾಣೇಶ್ವರ ಮಾದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಮದಯ ಮನಕ್ಕಿಲ್ಲದಿರೆ ವಿರಾಮ ಪ್ರಮದಯ ಮನಕ್ಕಿಲ್ಲದಿರೆ ವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ ಮನಮುದಿಸುವ ಮಧುಹಾಸ ವಿಲಾಸ ಮನಮುದಿಸುವ ಮಧುಹಾಸ ವಿಲಾಸ ಕೌರವ ಶಿರವ ಧರೆಯೊಳು ನೀನು ಕೌರವ ಶಿರವ ಧರೆಯೊಳು ನೀನು. ಆಹಾ ಹೌದು. ಪ್ರಾಣೇಶ್ವರ ಹೇಳು ಪ್ರೀತಮೇ. ಪ್ರಿಯೋತ್ತಮ ಹೇಳು ದೇವಿ. ಚೆಲ್ಲುತ್ತ ಸೇರುವೆ ಆಗ? ಆಹಾ, ಆಗ ಪ್ರಿಯವಲ್ಲವೇ. ಪ್ರಾಣೇಶ್ವರ ಹೇಳು ದೇವಿ. ಚೆಲ್ಲುತ್ತ ಆಗ ಸೇರುವೆ ಕಾಂತೆಯ ನೀನು ಅಲ್ಲವೇ ಸ್ವಾಮಿ? ಹೌದು ಪ್ರಿಯತಮೇ. ಅದಕ್ಕಿಂದು ಬಹಳ ಸಮಯ ಮರೆಯುವುದಿಲ್ಲ. ಆಹಾ ಮರೆಯಬಾರದು. ಮರೆಯುವುದಿಲ್ಲ. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಪ್ರಾಣೇಶ್ವರ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಮದಯ ಮನಕ್ಕಿಲ್ಲದಿರೆ ವಿರಾಮ ಪ್ರಮದಯ ಮನಕ್ಕಿಲ್ಲದಿರೆ ವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ. ಪ್ರಿಯತಮೇ. ಪ್ರಾಣೇಶ್ವರ ಹೇಳು ದೇವಿ. ಪ್ರಿಯೋತ್ತಮ ಹೇಳು ಪ್ರಿಯತಮೇ. ನೆನಪಿದೆಯೇ ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಕುರುಕುಲಾಂತಕ ಕರಾಳ ರಾತ್ರಿ ಎಂದು ತಾವೇ ಸಂಬೋಧಿಸಿದಿರಿ ಮತ್ತು ಹೇಳಿದ್ರಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯಂತ ಹೇಳಿಯಲ್ಲ
ಈ ಪ್ರಚಂಡ ಭೀಮಸೇನ. ಆಹಾ, ಹೇಳುವುದು ಮಾತ್ರವಲ್ಲ, ಆಡಿದಂತೆಯೇ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಕೇವಲ ನಾನು ಇಚ್ಛಿಸಿದರೇನಾಗುವುದು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಕೆರಳಿಸಬೇಡ ಪಾಂಚಾಲೆ, ನನ್ನನ್ನು ಕೆರಳಿಸಬೇಡ ಪಾಂಚಾಲೆ. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಶಾಂತಿಯ ಪ್ರಸ್ತಾಪದ ನಡೆಸಲಿ. ನಾನು ಮಾತ್ರ ಯುದ್ಧವನ್ನು ಅಪೇಕ್ಷಿಸುವೆನು. ಗುರುವರ ಗುರುಳ ಕೌರವರ ಬಾಳೆ ಕಡಿಸುವೆ. ತಾವು ತಾವು ನೀ ಶುಭಪತಿಯೇ. ಹೌದು ದೇವಿ. ಗುರುಳ ಕೌರವರ ಬಾಳೆ ಕಡಿಸುವೆ. ತಾಳು ತಾಳು ನೀ ಶುಭಪತಿ. ಸೈರಿ ಸೈರಿ ಪರಿಯಳು ದೂರದಳು ಸೈರಿ ಸೈರಿ ಪರಿಯಳು ದೇವಿ. ದುರದಳಿಗಲೇ ಕುರುಕುಲವೆಲ್ಲವ ಸದಬಡಿಯುವೆನು ಕಾಂತೆಯೇ. ದುರದಳಿಗಲೇ ಕುರುಕುಲವೆಲ್ಲವ ಸದಬಡಿಯುವೆನು ಕಾಂತೆಯೇ. ದುರುಳ ಕೌರವರ ತೆಗೆದು ಬದುಕಿನ ಹೌದು. ದುರುಳ ಕೌರವರ ತೆಗೆದು ಬದುಕಿನ ಸೈರಿ ಸೈರಿ ಪರಿಯಳು ದೂರದಳು ಸೈರಿ ಸೈರಿ ಪರಿಯಳು. ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೇರಳದ ಸಿಂಹನಂತೆ ವಿಜೃಂಭಿಸುತ್ತಿರುವನು. ಆತನ ಕೋಪವನ್ನು ಶಾಂತಿ ಮಾಡಲು ಇನ್ನವರತಾಗಿ ಮತ್ತಾರು ಶಕ್ತರಲ್ಲ ಅಣ್ಣ. ಅರ್ಜುನ, ಈ ಬಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುತ್ತದೆ. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅರ್ಜುನ, ಆ ಕೌರವರನ್ನು ಯುದ್ಧ ಮಾಡೋದಕ್ಕಿಂತ ಈ ಭೀಮಸೇನನ ಕೋಪವನ್ನು ಶಮನ ನನಗೂ ಕೂಡ ಕೆಲವೊಂದು ಬಾರಿ ಅಸಾಧ್ಯವಾಗುವುದು. ಭೀಮಸೇನ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ, ದುಡುಕಿ ಸಮರ ಬಯಸುವುದನ್ನು ಸಮರ ಬಯಸುವುದನ್ನು ಮಡದಿ ಪಾಂಚಾಲಿಯ ತಿರುಮುಡಿ ಶಾಪವು ಗುರು ಸಂಖ್ಯಾತರ ನರಳಿಸದಿರು. ಮಡದಿ ಪಾಂಚಾಲಿಯ ತಿರುಮುಡಿ ಶಾಪವು ಗುರು ಸಂಖ್ಯಾತರ ನರಳಿಸದಿರು. ತಾಳಿದವರು ಮುಂದೆ ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರೋನು? ಏಕೆ
ಈ ನನ್ನ ಬಿರಿಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲವೇನು? ಅಗ್ರಜ, ಭೀಮಸೇನ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದು ಭಾವಿಸಿದೆ. ಆದರೆ ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸಿಬಿಡುತ್ತೇನೆ. ನಿಮಗೆ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ನಾನು ಒಂದು ಗಳಿಗೆಯೂ ಕೂಡ ಸಹಿಸಲಾರೆ. ನಾನು ಮತ್ತು ನನ್ನ ಈ ಗದೆ ಇವೆರಡೇ ಕುರುಕುಲವನ್ನು ನಾಶಪಡಿಸುತ್ತೇನೆ. ನೀವು ಸಂಧಿಯ ಪ್ರಸ್ತಾಪ ನಡೆಯಿರಿ, ನಾನು ಅನ್ನು ಮಾಡಿದ ಪ್ರತಿಜ್ಞೆ ಅಂತ ನಡೆಯುತ್ತೇನೆ. ಭೀಮಸೇನ, ನಿನ್ನ ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನಿಶ್ಚಿತವಲ್ಲವೇ? ಇದಕ್ಕೆ ಏನು ಹೇಳಿವೆ ಪಾಂಚಾಲಿ? ಮಾನುನಿ ಮನದ ವೇದನೆ ಸಮಯವೆಂದೆಂದರಿತೆಯ ತರುಣಿ ಏತಕ್ಕೆ ಇದು ಗುಡವು ಪಾಂಚಾಲಿ. ಮಾನುನಿ ಮನದ ವೇದನೆ ಸಮಯವೆಂದೆಂದರಿತೆಯ ತರುಣಿ ಏತಕ್ಕೆ ಇದು ಗುಡವು ಧರ್ಮಜನಿಯ ನಿರ್ಮಲ ಭ್ರಾತೃವು ಧರ್ಮಜನಿಯ ನಿರ್ಮಲ ಭ್ರಾತೃವು ನಿರ್ಬೋಧನುಜಿತ ನೀಯುವುದು ಮಾನದನು ತಾಪವ ತರುಣಿ ಸಹಿಪದು ಮಾನದನು ತಾಪವ ತರುಣಿ ದರ್ಪದಿಂದ ಗಣ ಕಾರ್ಯ ಸಾಧಿಸಿ ಕೋಪದ ಹೃದಯದ ಮರುಗುವೆಯ ದರ್ಪದಿಂದ ಗಣ ಕಾರ್ಯ ಸಾಧಿಸಿ ಕೋಪದ ಹೃದಯದ ಮರುಗುವೆಯ ಸಾರ ಸಾಚಣಿ ಅರಿಯದ ಈ ಪರಿ ಸಾರ ಸಾಚಣಿ ಅರಿಯದ ಈ ಪರಿ ಹೇಗಿದ್ದು ನಿಂತು ವಿಕೋಪ ಪಡುವೆ ಹೇಗಿದ್ದು ನಿಂತು ವಿಕೋಪ ಪಡುವೆ ಮಾನುನಿ ಮನದ ವೇದನೆ ಸಮಯವಿಂದೆಂದರಿತೆಯ ಕರುಣೆ ಏತಕ್ಕೆ ಡುಗುಡವು ಡುಗುಡವು ಡುಗುಡವು. ಪಾಂಚಾಲಿ, ಇಂತಹ ಪ್ರಚೋದನ ನುಡಿಗಳಿಂದ ಆಗುವ ಪ್ರಯೋಜನವಾದರೂ ಏನು ದೇವಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ, ಯುದ್ಧದಂತೆಯೇ ಶಾಂತಿ ರಕ್ಷಣೆಯು ಕ್ಷತ್ರಿಯರಾದ ನಮ್ಮ ಕರ್ತವ್ಯವಲ್ಲವೇ ಪಾಂಚಾಲಿ? ಯುದ್ಧವು ಎಂತಹ ಘೋರಕರ್ಮ ಎಂಬುದನ್ನು ನೀನಿನ್ನು ತಿಳಿದಿಲ್ಲ. ನಾವೇನಾದರೂ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದಾದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ಚಿಂತಿಸಬೇಕಾಗುವುದು. ಆದ್ದರಿಂದಲೇ ನಾವು ಶಾಂತಿ ಸಂಧಾನಕ್ಕಾಗಿ ಇಷ್ಟೊಂದೆಲ್ಲ ಪ್ರಯತ್ನಿಸುತ್ತಿರುವುದು ಪಾಂಚಾಲಿ. ರಾಜೇಂದ್ರ, ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಮದುವೆಯ ಔತಣವಲ್ಲವೆಂಬುದು ನಿಮಗೆ ತಿಳಿಯದೇ ಹೋಯಿತೆ. ಈಗ ಅಣ್ಣನನ್ನು ಅಪಮಾನಕ್ಕೆ ಗುರಿ ಮಾಡಿದಿರಲ್ಲ ಎಂಬುದೇ ಚಿಂತೆಯಾಗಿದೆ. ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಸಂಧಿಯ ಪ್ರಯೋಜನವು ನನಗೆ ಅವಶ್ಯಕತೆ ಇಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆ ಅಂತ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಾಳಿ. ಅದೋ ಯದುಪತಿ ನಮ್ಮನ್ನು ನೋಡಿದ ವಿಚಾರವಂತಿದ್ದ ಬಳಿಕ ತಮ್ಮಿಚ್ಛೆಯಂತೆ ತಾವು ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವ ಕೃಷ್ಣ ಭೀಮಸೇನ, ನಾರದೊಂದು ನಮಸ್ಕಾರ. ಪರಮಾತ್ಮ. ಧರ್ಮನಂದನ, ಹೋದ ಕಾರ್ಯವೇನಾಯಿತು ಪರಮಾತ್ಮ? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ಅಂದುಕೊಂಡಂತೆ ಎಲ್ಲ ತಕ್ಕ ರೀತಿಯಲ್ಲಿಯೇ ನಡೆಯಿತು.
ಸಂಧ್ಯಾ ವಿಚಾರವು ನಡೆಯುತ್ತೆ ಪರಮಾತ್ಮ. ಆಹಾ, ನಡೆಯಿತಲ್ಲ ಧರ್ಮನಂದನ. ಪಾಂಚಾಲಿ, ನಾನಿಲ್ಲಿರುವುದು ಸಾಧ್ಯವಿಲ್ಲ. ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ಸ್ವಲ್ಪ ತಾಳಿ, ಅಣ್ಣನ ಮಾತುಗಳು ಮುಗಿಯಲಿ. ನಿಮ್ಮ ಅಣ್ಣನ ಮಾತುಗಳು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗಿರುವುದು. ಪರಮಾತ್ಮ, ಮುಂದೇನಾಯ್ತು ಸ್ವಾಮಿ? ನೀವು ಹೇಳಿದಂತೆ ಎಲ್ಲರೂ ಸಂಧಿಗೆ ಒಪ್ಪಿದರು ಧರ್ಮನಂದನ. ಯಾರು ಭೀಷ್ಮ, ದ್ರೋಣಾದಿಗಳೇ ಮುಂತಾದವರು. ನಾನಿನ್ನೂ ತಡೆಯಲಾರೆ ರುಕ್ಮಿಣೀಪತಿ. ಅಂಚು ಮಾಡಿ ಸಂಚರಾಕಿ ಕಿಚ್ಚನ್ನೆಬ್ಬಿಸುವ ಈ ನಿನ್ನ ಸಂಧಿಯ ಪ್ರಸ್ತಾಪವು ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಓದದ್ದು ಅದಕ್ಕಾಗಿಯಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಕೃಷ್ಣ ಭೀಮಸೇನ ಅಜ್ಞಾತವಾಸ ನೆಪದಲ್ಲಿ ಅರ್ಜುನನಿಗೆ ಬಳೆ ತೊಡಿಸಿದೆ. ಈ ಸಂಧಿಯ ಪ್ರಸ್ತಾಪದ ವಿಷಯದಲ್ಲಿ ನಮಗೆಲ್ಲರಿಗೂ ಸೀರೆ ಉಳಿಸಲು ಯತ್ನಿಸುತ್ತಿರುವ ಯಾದವಾಗ್ರಣಿ ಏಕೆ ಈ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ? ಇಷ್ಟೊಂದು ಅಸಹನೇಕೆ ಭೀಮಸೇನ? ನಿನಗಿಷ್ಟೊಂದು ಕೋಪವಲ್ಲದಿದ್ದರೆ ಸಾವಧಾನದಿಂದ ನನ್ನ ಮಾತನ್ನು ಪೂರ್ತಿಯಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಆಗಲೇ ಹೇಳಲಿಲ್ಲವೇ ಭೀಮಸೇನ? ಈ ಸ್ವಾಭಿಮಾನ ಶೂನ್ಯವಾದ ಈ ಪ್ರಚಂಡ ಭೀಮನಿಗೆ ಅದೆಂಥ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯ್ತು ಸ್ವಾಮಿ? ರಾಜ್ಯಸಭೆಯಲ್ಲಿ ನಿಮ್ಮ ಸಂಧಾನವನ್ನು ತಿಳಿಸಿದೆನು. ಅವರು ಎಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣಾದಿ ಮುಂತಾದವರೇ. ಆ ದುರ್ಯೋಧನ ಅವನು ಸಹ. ಈಗ ನಾನಿಲ್ಲಿರುವುದು ಸಾಧ್ಯವಿಲ್ಲ. ಯಾವ್ದ ಸೇನಿ ನೀನು ನಿರಾಶಾಳಾಗಬೇಡ. ಈ ಭೀಮಸೇನನು ಬದುಕಿದ್ದರೆ ಈ ಬಿಚ್ಚಿದ ಮಡಿಯನ್ನು ಕಟ್ಟಿಸುವೆನು. ಭೀಮಸೇನ, ಇಲ್ಲಯ್ಯ. ನಿನಗೆ ಇಷ್ಟೊಂದು ಕೋಪವಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ? ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಹೌದು. ಕೃಷ್ಣ, ನನ್ನ ಸುಮ್ಮನೆ ಕಾಡಬೇಡ. ಈ ಸಂಧ್ಯಾ ಪ್ರಸ್ತಾಪವು ನನಗೊಪ್ಪದು. ನಿನಗೊಪ್ಪುವ ವಿಚಾರವೊಂದು ಇರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹೌದು. ಹಾಗಾದರೆ ಸಂಧಿಯಾಗಿರಲಾರದು. ಏನು ಆ ಸಂದೇಶ? ಭೀಮಸೇನ, ಅದನ್ನು ನಿಂತಿದ್ದಲ್ಲಿಯೇ ಹೇಳಲಾರೆ. ನೀನು ನನ್ನ ಬಳಿ ಬಂದು ಕೈ ಕಟ್ಟಿ ಕುಳಿತುಕೋ. ಇಲ್ಲ, ಆಗುವುದಿಲ್ಲ. ಕೈ ನಿಂತಲ್ಲಿಯೇ ಹೇಳಿಬಿಡು. ನೀನು ಕೈ ಕಟ್ಟಿ ಕುಳಿತುಕೊಳ್ಳದ ಹೊರತು ನಾನು ಹೇಳುವುದೇ ಇಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಇದು ಪರಿಹಾಸ್ಯವಲ್ಲಯ್ಯ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಇಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಆಗಲೇ. ನೀನು ಕೋಪ ಮಾಡಿಕೊಳ್ಳುವುದಿಲ್ಲವೇ? ಆಗಲಿ. ಇರಲಿ, ಇಲ್ಲಿ ಗದೆಯನ್ನು ಕೊಡು. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣ ಕಾಲ ಮಾತ್ರ. ಇರಲಿ, ಬಿಡೆಯ ಗದೆಯನ್ನು. ಇಲ್ಲದರೆ ನಾನು ಹೇಳುವುದೇ ಇಲ್ಲ. ದೈ ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡುವೆ ಅಲ್ಲವೇ? ನಿನ್ನ ಮಾತನ್ನು ನಾನೆಂದಾದರೂ ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ. ಈಗ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಈ ಹಗ್ಗದಿಂದ ಈ ನನ್ನ ಪತಿಯ ಕೈಗಳನ್ನು ಬಂಧಿಸುವುದೇ ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸವಲ್ಲಮ್ಮ. ನೀನು ಶತ್ರುಗಳ ಹೆಡೆಮರಿ ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಆದ್ದರಿಂದ ಎಲ್ಲಿ ನಿನ್ನ ಗಂಡನ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು. ಭೀಮಸೇನ, ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಭದ್ರವಾಗಿ ಬಂಧಿಸು. ನೀವು ಹೇಳಿದ ಮೇಲೆ ಬಿಡುವುದುಂಟೆ ಪ್ರಾಣೇಶ್ವರ? ಶಾಂತಿ. ಪ್ರಾಣೇಶ್ವರ, ಹೇಳು. ಇಷ್ಟು ಹೊತ್ತು ಆರ್ಭಟಿಸುತ್ತಿದ್ದೀರಲ್ಲ, ಈಗ ಆರ್ಭಟಿಸಿ ನೋಡೋಣ. ಬಿಚ್ಚಿ ನೋಡು, ತೋರಿಸುವೆ. ನೀವು ತೋರಿಸುವುದು ಬೇಡ, ನಾನು ನೋಡುವುದು ಬೇಡ. ಈಗ ಕೇಳಿರಿ. ಈ ಭೀಮಸೇನನ ಕರಗಳನ್ನು ಬಂಧಿಸಿರುವ ಹಗ್ಗವು
ನನಗೆ ಒಂದು ರೀತಿ ಬಳುವಳಿಯಾಗಿ ಬಂದಿತ್ತು. ಈ ಹಗ್ಗದಿಂದ ಆ ದುರ್ಯೋಧನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ತಿನ್ನಾರು ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲಿದ್ದಾರೆ. ಕೃಷ್ಣರು ಯಾರು ಯಾರು ಆ ದುರಾತ್ಮರು? ತಿನ್ನಾರಿಂದ ಸಾಧ್ಯವಯ್ಯ. ಆ ದುರುಳನಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮನಾದ ದುರುಳ ದುಶ್ಯಾಸನನು ಈ ಕಾರ್ಯವನ್ನು ಎಸಗಲು ಪ್ರಯತ್ನ ಪಟ್ಟನು. ಮತ್ತಿಂದಾರಿಗೆ ಸಾಧ್ಯವಯ್ಯ ಅಂತಹ ಕೆಲಸ? ಏನು ಹೇಳಿದೆ ಕೃಷ್ಣ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇರಿರುವುದು. ಪಾಂಡವರ ರಾಯವಾರಿಯನ್ನು ಈ ರೀತಿ ಅವಮಾನಿಸಿದೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಗ್ರಜ, ಸಹನೆಯಿಂದ ಹೇಳಿ ಕಳಿಸಿದ ತಮ್ಮ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣನನ್ನು ಪರಮಾತ್ಮನನ್ನು ಬಂಧಿಸಲಿಸಿದ ಆ ದುರ್ಯೋಧನ ಧಿಕ್ಕಾರಕ್ಕೆ ನನ್ನ ಸಕಲ ಧಿಕ್ಕಾರವಿರಲಿ. ಇನ್ನು ಯುದ್ಧರಂಗವನ್ನು ಪ್ರವೇಶಿಸಿ ಯುದ್ಧರಂಗಕ್ಕೆ ಆತನನ್ನು ಬಲಿ ಕೊಡುವುದೇ ಅದರ ಸಂದೇಶ. ಅದೂ ಅಲ್ಲದೆ ಆ ದುರ್ಯೋಧನನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ್ತ ನುಡಿದ ಕೌರವನು ಪತಿಯೇಕೆ ನುಡಿದ ಕೌರವನು ಹಿಡಿಂಬಾಪತಿಯೇಕೆ ಅಲ್ಲೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜವ ರಾಮವ ಕೊಡೆನು ಭೀಮನಿಗೊಂದು ಊರನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನು ಬಿಡೆನು. ಕೊಡುವೆನು ರಾಜವ ನಾನು ಮಡಿದಾಗ ಎಂದ. ಕೊಡುವೆನು ರಾಜವ ನಾನು ಮಡಿದಾಗ ಎಂದ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇಕೆ ನೀವು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದಂತೆ ರಣಾಂಗಣದಲ್ಲಿ, ಯುದ್ಧದ ಹೊರತಾಗಿ ನಿಮಗೆ ಒಂದು ಸೂಜು ಮನೆಯಷ್ಟು ಭೂಮಿಯನ್ನು ಕೊಡಲಾರದು ಎಂದನು. ರಾಜ್ಯ ಬೇಕಿದ್ದರೆ ನೀವು ಯುದ್ಧ ಮಾಡಿ ಅದನ್ನು ಪಡೆಯಬೇಕಂತೆ. ಅದು ದೊರಕುವುದಂತೆ ಶಸ್ತ್ರಾಸ್ತ್ರಗಳ ಆಸ್ಪದದಲ್ಲಿ ಸಪ್ತರಥಿಕರ ಗೋಚದಲ್ಲಿ ಎಂದು ಹೇಳಿದನು. ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನಿಮಗೂ ಕೂಡ ತಿಳಿದಿದೆ ನಾನು ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು. ಮುಂದೆ ನಿಮ್ಮಂತೆ ಮಾಡಿ ಸ್ವಾಮಿ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ ಧನಂಜಯ, ಶ್ರೀಕೃಷ್ಣ, ಏನು ಯಾರೂ ಬಿಡಿಸುವುದಿಲ್ಲವೇ? ಹಾಗಾದರೆ ನಾನೇ ಬಿಡಿಸಿಕೊಳ್ಳುವೆನು. ಹರಾರ ಹರಾರ ಹರಾರ. ಅರ್ಜುನ, ಎಲ್ಲಿದ ನಗದೆ? ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ಅಗ್ರಜ, ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದಲ್ಲವರ ರಕ್ತಪಾನ ಮಾಡದಿರುವನೆ. ರಣದಲ್ಲವರ ರಕ್ತಪಾನ ಮಾಡದಿರುವನೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳು.
ಪಾದವನ ಮೆಟ್ಟಿಕೊಳ್ಳುವೆ ಪಾದದ ಮೆಟ್ಟಿಕೊಳ್ಳುವೆ ಗರ್ಭದ ತೊಡೆ ತಟ್ಟಿದವನ ಕೊಟ್ಟಿಕೊಳ್ಳುವೆ ಪದಯಳು ಕೊಟ್ಟಿಕೊಳ್ಳುವೆ ಗರ್ಭದ ತೊಡೆ ತಟ್ಟಿದವನ ಕೊಟ್ಟಿಕೊಳ್ಳುವೆ ಪದಯಳು ಕೊಟ್ಟಿಕೊಳ್ಳುವೆ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ ರಣದಲ್ಲವರ ರಕ್ತಪಾನ ಮಾಡದಿರುವನೆ ರಣದಲ್ಲವರ ರಕ್ತಪಾನ ಮಾಡದಿರುವನೆ ರಣದಲ್ಲವರ ರಕ್ತಪಾನ ಮಾಡದಿರುವನೆ. ಕೃಷ್ಣ ಈಗ ಕೇಳು ಭೀಮನ ಪ್ರತಿಜ್ಞೆಯನ್ನು. ವಾಯುದೇವರ ವಂಶದಲ್ಲೇ ಜನಿಸಿದ್ದು ಸತ್ಯವಾದರೆ ಕುಂತ್ಯದೇವಿ ಸಂಜ್ಞಾಪಾನ ಮಾಡಿದ್ದು ನಿಜವಾದರೆ ಮುಂದೆ ನಡೆಯುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಭಸ್ಮ ಮಾಡಿ ಹಸ್ತಿನಾವತಿಯ ರಾಜಮುಕುಟವನ್ನು ರಕ್ತದೋಕಳಿಯಲ್ಲಿ ಹರಿಸಿ ಆ ದುರ್ಯೋಧನನ ತೊಡೆಯನ್ನು ಪುಡಿಗಟ್ಟಿ ಅವನ ರಾಜಮುಕುಟವನ್ನು ಕಿತ್ತು ನೆಲಕ್ಕಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿಗೈದು ಅವನ ತಮ್ಮ ದುಶ್ಯಾಸನನ ಒಡಲನ್ನು ಬಗೆದು ಈ ನನ್ನ ದ್ರೌಪದಿಯ ಬಿಡುಗಡೆಯನ್ನು ಕಟ್ಟಿಸುವೆ. ಒಂದು ವೇಳೆ ಈ ಪ್ರತಿಜ್ಞೆಗೆ ಭಂಗವಾದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ ಬಲು ಶೌರ್ಯದ ಕುಲ ಹೇಳಿದ ತಂದು ರಣಕ ತಲೆಗಳನ್ನು ಕೊಂಡು ಎಡಗಳನ್ನು ಕೆಟ್ಟು ರಣದಾಹ ಮುಗಿಸಿಕೊಳ್ಳುವೆ. ಶೌರ್ಯದ ಕುಲ ಹೇಳಿಗಳನ್ನು ತಂದು ರಣಕ್ಕೆ ತಲೆಗಳನ್ನು ಕೊಂಡು ಎಡಗಳನ್ನು ಕೆಟ್ಟು ರಣದಾಹ ಮುಗಿಸಿಕೊಳ್ಳುವೆ. ಪಾಂಡವರ ರಸಿಯ ತುರುಬನ್ನು ಮುಟ್ಟಿದ ಷಂಡ ಕೌರವರ ಗುಂಡಿಗೆ ಸೀಳೆ ಪಾಂಡವರ ರಸಿಯ ತುರುಬನ್ನು ಮುಟ್ಟಿದ ಷಂಡ ಕೌರವರ ಗುಂಡಿಗೆ ಕಂಡ ಎಲುಬುಗಳ ತುಂಡರಿಸಿ ಮನಚಂಡಿಗೆ ಔಷಧವ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿಸಿ ಮನಚಂಡಿಗೆ ಔಷಧವ ಮಾಡಿಸುವೆ. ಬಲಶೋಕದ ಪುನಃ ತಂದು ರಣಕ್ಕೆ ತಲೆಗಳನ್ನು ರಣಗಳನ್ನು ಕೆಟ್ಟು ರಣದಾಹ ಮುಗಿಸಿಕೊಳ್ಳುವೆ. ಬಲಶೋಕದ ಪುನಃ ಹೇಳಿಗಳು ತಂದು ರಣಕ್ಕೆ ತಲೆಗಳು ರಣದಾಹ ಮುಗಿಸಿಕೊಳ್ಳುವೆ. ವಾಸುದೇವ ಇದಕ್ಕೆ ನಿನ್ನ ಪಾದವೃಂದವೇ ಏಕೆನ್ನ ಕಾಡುವೆಯೋ ವಿಧಿ ಸಾಕಿನ್ನು ಜೀವನವು ಕೊನೆಗಾಣಿಸದೆ ಶೋಕ ಸಾಗರದೊಳಗೆ ಏಕೆನ್ನ ನೂಕಿದೆ. ಹೇ ಪರಮಾತ್ಮ, ಶೋಕ ಸಾಗರದೊಳಗೆ ಏಕೆನ್ನ ನೂಕಿದೆ. ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯೇ. ಶೋಕ ಸಾಗರದೊಳಗೆ ಹರಿಯು ಪೇಳಿದ ನನ್ನ ಜನನದ ರಹಸ್ಯವ ಪರಮಾತ್ಮ. ಹರಿಯು ಪೇಳಿದ ನನ್ನ ಜನನದ
ರಹಸ್ಯವ ಕುಂತಿದೇವಿಯು ನನ್ನ ಜನನಿ ಎಂಬುವ ಪರಿಯ ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿದೆ ವೇಷವನ್ನು ತ್ಯಜಿಸಿ ಮನವು ಕಾತರಿಸುತ್ತಿದೆ ವೇಷವನ್ನು ತ್ಯಜಿಸಿ ಶೋಕ ಸಾಗರದೊಳಗೆ ಏಕೆನ್ನ ನೂಕಿದೆ ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯೇ सप्ताश्वरतमारूढं प्रचण्डं कश्यपात्मजरं श्वेतपद्मजरं तं सूर्यं प्रणमाम्यहम् ॐ सूर्यदेवाय नमः 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 ಕರ್ಣ ॐ सूर्यदेवाय नमः ಕರ್ಣ ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನ್ಯಾರು ತಾಯಿ? ಕರ್ಣ, ಅಮ್ಮ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ ಅಂದರೆ ನನ್ನ ವೈರಿ ಅರ್ಜುನನ ತಾಯಿ, ಅಂದರೆ ನನ್ನ ಹೆತ್ತ ತಾಯಿ. ಅಮ್ಮ, ಇದೋ ನಿನಗೆ ವಂದಿಸುವೆನು. ಕೀರ್ತಿಶಾಲಿಯಾಗು ಕನ್ನ, ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿಯಮ್ಮ ನನ್ನದು. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರದೆ ಕುವರನ ಪೋರೆದೆ, ಕರುಣೆಯ ತೋರದೆ ಕುವರನ ಪೋರೆದೆ. ಎಂದಿಗೆ ಈ ಋಣವ ತೀರಿಸಲೀನ, ಎಂದಿಗೆ ಈ ಋಣವ ತೀರಿಸಲೀನ. ಜನಿಸಿದ ಮರುಕ್ಷಣವೇ ಜಲಕೆಸೆಯಂತೆ,
ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಮಗುವಂ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಮಗುವಮ್ಮ ನಾನಾಗ ಏನೆಂಬುದ ಹರಿಯೇ ಮಗುವಮ್ಮ ನಾನಾಗ ಏನೆಂಬುದ ಹರಿಯೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಅಮ್ಮ ಮಾಡಿದ ಪರಾಧ ಏನದು ತಾಯೇ ನಾ ಮಾಡಿದ ಪರಾಧ ಏನದು ತಾಯೇ ಆಕ್ಷಮ್ಯವೆನಿಸಿ ಜೀವನ ತೋರೆದೆ ಆಕ್ಷಮ್ಯವೆನಿಸಿ ಜೀವನ ತೋರೆದೆ ಮಗನೆಂಬ ಮಮಕಾರ ನಿನಗಿಲ್ಲವಾಯಿತೆ ಅಮ್ಮ ಜನನಿ ಮಗನೆಂಬ ಮಮಕಾರ ನಿನಗಿಲ್ಲವಾಯಿತೆ ಐವರ ಮಾತೆ ನಿನಗಿಹುದೇ ಕೊರತೆ ಐವರ ಮಾತೆ ನಿನಗಿಹುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಕೀರ್ತಿಶಾಲಿಯಾಗು ಕಂದ ಕೀರ್ತಿಶಾಲಿಯಾಗು ನನ್ನದಂತಹ ಕೀರ್ತಿಯಮ್ಮ ಈ ನಾನು ಜನಿಸಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾ ಮಾಡಿದ ಅಪರಾಧವಾದರೂ ಏನು ತಾಯಿ ಅಮ್ಮ ಈ ಪಾಪಿಯ ದೇಹವನ್ನು ಅಲ್ಲಿದ್ದ ಜಲಚರಗಳು ಸಹ ತಿನ್ನದೆ ಬಿಟ್ಟು ಬಿಟ್ಟವು ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಪ್ರೀತಿ ಮಮತೆ ವಾತ್ಸಲ್ಯದಿಂದ ಸಾಕಿ ಸಲುಹುತ್ತಿರುವಾಗ ಎಲ್ಲರೂ ನನ್ನನ್ನು ಸೂತ ನೀಚ ಹೀನನೆಂದು ಹೀಯಾಳಿಸುತ್ತಿದ್ದಾಗ ನೊಂದು ಕುಗ್ಗಿ ಹೋಗುತ್ತಿದ್ದೆ ತಾಯಿ ಅಮ್ಮ ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾದ ನೀನು ಏಕೆ ತಾಯಿ ಸುಮ್ಮನಾದೆ ಅಮ್ಮ ಹೋಗಲಿ ಬಿಡು ತಾಯಿ ನೀನು ನನ್ನ ಹೆತ್ತ ತಾಯಿ ದೈವಕ್ಕೆ ಸಮನಾದವಳು ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವೆನು ಇಷ್ಟು ದಿನದ ಮೇಲಾದರೂ ಈ ಪಾಪಿ ಮಗನ ನೆನಪು ಬಂದಿತಲ್ಲ ಕರುಣೆ ತೋರಿದೆಯಲ್ಲ ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ಹೇಗೆ ತೀರಿಸಲಿ ಅಮ್ಮ ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ ಕಂದ
ಮಾತನಾಡಬಾರದು ಮಗನೇ. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿವೆ ಕರ್ಣ. ಚಿಕ್ಕಂದಿನಿಂದ ಇಂದಿನವರೆವಿಗೂ ನೀನು ಅನುಭವಿಸಿರುವ ಕಷ್ಟಗಳಿಗೆಲ್ಲ ನಾನೇ ಕಾರಣ. ಪಾಪಿಯಾದ ಈ ನಿನ್ನ ತಾಯಿಯನ್ನು ಕ್ಷಮಿಸಬೇಡು ಕರ್ಣ, ಕ್ಷಮಿಸಬೇಡು. ಹೀಗೆ ನೀನು ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ಹೇ ಅಮ್ಮ. ಆ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವವರಲ್ಲ ಆ ಪಾಂಡವರಲ್ಲವೇ ತಾಯಿ ಈ ಪ್ರಪಂಚದಲ್ಲಿ ಸುಕೃತಶಾಲಿಗಳು. ಈ ಪಾಪಿಗಂತಹ ಪುಣ್ಯವು ಎಲ್ಲಿಂದ ಲಭಿಸಬೇಕು ತಾಯಿ? ಕರ್ಣ, ಅಮ್ಮ, ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವೆಯಂತೆ. ನಡೆ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳುತ್ತಾಯಿ ನಡೆಸಿಕೊಡುವೆನು. ನಾನು ಜೀವಿಸುವವರೆಗೂ ಆ ನನ್ನ ಸ್ವಾಮಿ ದ್ರೋಹವನ್ನು ಖಂಡಿತವಾಗಿಯೂ ಮಾಡುವುದಿಲ್ಲ ತಾಯಿ. ಬೇಡ ಕರ್ಣ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಭಿಕ್ಷೆ ಬೇಡವೆನು ಮಗನೇ. ಅಮ್ಮ, ಪಾಂಡವರಲ್ಲಿನ ವೈರವವನ್ನು ತೊರೆದು ಅವರೊಡನೆ ಕೂಡಿ ಬಾಳು ಕರ್ಣ, ಸೌಭ್ರಾತೃದಾನ ಮಾಡು. ಅಮ್ಮ, ನೀನು ವೀರ ಮಾತೆ. ನೀನೇ ಹೇಳು ತಾಯಿ. ಹೊರೆದಾತನು ನಮ್ಮನ್ನೇ ನಂಬಿ ಯುದ್ಧ ಹೂಡಿರುವಾಗ ಆತನ ಸಕಲ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಬೇಕಾಗಿರುವಾಗ ಇಂತಹ ಸಮಯದಲ್ಲಿ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ನ್ಯಾಯವೇ ತಾಯಿ? ಇದರಿಂದ ನಮ್ಮ ತಾತ ಮುತ್ತಾತಂದಿರು ನರಕಕ್ಕೆ ಬೀಳದಿಹರೆ. ನಾಳೆ ಹುಟ್ಟುವ ಮೊಮ್ಮಕ್ಕಳು ಮಕ್ಕಳು ಕರ್ಣನು ಇಂಥ ನೀಚನೆಂದು ತಪ್ಪಿಸುವುದಿಲ್ಲವೇ ತಾಯಿ? ಇಂತಹ ಸಂದರ್ಭದಲ್ಲಿ ನೀನೇ ಹಿತಬೋಧನೆ ಮಾಡು ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲವೇ? ಇರಬಹುದು ತಾಯಿ. ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಕರ್ಣ? ಹೌದು ತಾಯಿ. ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಿನ್ನ ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೆ ಮಗನೇ? ಅಮ್ಮ, ಇದುವರೆಗೂ ಆ ಸಹೋದರ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನು ತಾಯಿ? ಅಮ್ಮ, ಅಮ್ಮ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಂದ ಬಂತು ತಾಯಿ? ಬಿಡಮ್ಮ ನಿನ್ನ ಚಿಂತೆಯನ್ನು. ಲೋಕೈಕ ವೀರನಾದ ನೀನು ನಿನ್ನೊಡನೆ ಆ ನೀಚನಾದ ದುರ್ಯೋಧನನು ಇರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಮಗನೇ? ಕರ್ಣ, ಅಮ್ಮ,
ಕಂದ, ಅಮ್ಮ, ಈ ಯುದ್ಧದಿಂದಲಾದರೂ ಪರಾನ್ಮುಖನಾಗುವೆಯಾ ಮಗನೇ? ಅಮ್ಮ, ಈ ಕರ್ಣನು ಅಂತ ನೀಚನೆಂದು ಭಾವಿಸಿದೆಯಾ ತಾಯಿ? ಪೌರುಷವಿರುವವರೆಗೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಹೋರಾಡುವೆನು. ಅಮ್ಮ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ಎಲ್ಲರೂ ನನ್ನನ್ನು ದೂಡಿ ಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿ ಸಲುಹಿದನಲ್ಲವೇ? ಹೃದಯನಂತೆ, ಹೃದಯ ಸಖನಂತೆ, ನನ್ನ ಪ್ರಾಣ ಸಖನಂತೆ ನನ್ನನ್ನೇ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ನ್ಯಾಯವೇ ತಾಯಿ? ಸರ್ವತಃ ಆಗಲಾರದು. ಈ ಯುದ್ಧದಲ್ಲಿ ನಾನು ಪರಾನ್ಮುಖನಾಗಲಾರದು ತಾಯಿ. ಹೋಗಲಿ ಬಿಡು ಮಗನೇ, ಈ ಯುದ್ಧದಿಂದ ನೀನು ಪರಾನ್ಮುಖನಾಗದಿದ್ದರೂ ಬೇಡ. ನಾಳಿನ ರಣರಂಗದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಮಗನೇ, ಅವರನ್ನು ಉಳಿಸಿಕೊಡು ಕರ್ಣ, ಉಳಿಸಿಕೊಡು. ಆಗಬಹುದು ಅಮ್ಮ. ಈ ಪ್ರಪಂಚದಲ್ಲಿ ಅಮ್ಮ ಆಗಬಹುದು ಜನನಿ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಅಮ್ಮ ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಸತ್ಯಸಂಧನಾದ ಧರ್ಮರಾಜನನ್ನು ನನ್ನ ಕಣ್ಮುಂದೆ ಬಂದರೂ ಕಣ್ಣೆತ್ತು ಸಹ ನೋಡಲಾರೆ ತಾಯಿ. ಅಮ್ಮ, 1000 ಆನೆ ಬಲವುಳ್ಳ ರೌದ್ರಾಂತ ಸಂಭೂತನಾದ ಭೀಮಸೇನನು ತನ್ನ ಗದೆಯಿಂದ ನನ್ನನ್ನು ನುಚ್ಚು ನೂರು ಮಾಡಿದರೂ ಸಹ ಅವನ ಮೇಲೆ ಕೈ ಮಾಡಲಾರೆ ತಾಯಿ. ತೇಜೋಮಯಿಗಳಾದ ನಕುಲ ಸಹದೇವರುಗಳಿಗೂ ಕೇಡನ್ನು ಬಯಸುವುದಿಲ್ಲ. ಆದರೆ ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಡೀವಿ ಎಂದು ದಶನಾಮಾಂಕಗಳಿಂದ ದಶ ದಿಕ್ಕುಗಳಲ್ಲಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಸರಿಯ ಅಪಜಯವನ್ನೇ ಕಾಣದ ನನ್ನ ಪರಮವೇರಿ ಅರ್ಜುನನನ್ನು ಮಾತ್ರ ಏನೆಂದೆ? ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷವೇಕೆ ಮಗನೇ? ಅಮ್ಮ, ಹೌದು ತಾಯಿ. ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ಈ ಕುಲಹೀನನ ಬದುಕು ಹಸನಾಗುವುದು ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಸ್ಥಳಾವಕಾಶವಿರುವುದು. ನನ್ನಿಂದ ಅರ್ಜುನನೇ ಮೃತನಾದರು, ಆತನಿಂದ ನಾನೇ ಮೃತನಾದರು ನಿನಗೈವರು ಮಕ್ಕಳು ಉಳಿದೇ ಉಳಿಯುವರು ತಾಯಿ. ಬಿಡಮ್ಮ ನಿನ್ನ ಚಿಂತೆಯನ್ನು. ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು ಮಗನೇ. ಕಟ್ಟ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ಕೇಳುವೆನು, ನಡೆಸಿಕೊಡುವೆಯಾ ಕಂದ? ನಡೆಸಿಕೊಡುವೆನು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಮಗನೇ? ಅಮ್ಮ, ಈ ಕರ್ಣನು ನಿನ್ನದೊಂದು ಮಾತನ್ನು ನಡೆಸಿಕೊಡದ ಕಡು ಪಾಪಿ ಎಂದು ಭಾವಿಸದೆಯಾ ತಾಯಿ? ಅಮ್ಮ, ಅದೇನು ಕೇಳು ತಾಯಿ. ಕರ್ಣ, ಅಮ್ಮ, ಅಮ್ಮ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನೋ. ಅಮ್ಮ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನೋ. ಮಾತೆಯ ಮಾತಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಭಾಸ್ಕರನು. ಅಮ್ಮ, ಮಾತೆಯ ಮಾತಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಭಾಸ್ಕರನು. ಅಮ್ಮ, ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ
ಧರ್ಮಜನಾಣೆ ನಿನ್ನ ಪಾದ ಕಮಲದಾಣೆ ಜನನಿ. ತೊಟ್ಟ ಬಾಣವ ತೊಡದಿರು ಮಗನೇ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆ ಮನ್ನಿಸು ಮಾತೆಯ ನೀನೆ ಪ್ರಾಣ ಪದಕ. ಹೌದು ಮಗನೇ, ತೊಟ್ಟ ಬಾಣವ ತೊಡದಿರು ಮಗನೇ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆ ಮನ್ನಿಸು ಮಾತೆಯ ನೀನೆ ಪ್ರಾಣ ಪದಕ. ಸಹಜಾತರಂ ಕೊರೆಯೈ ಕುವರ ಸಹಜಾತರಂ ಕೊರೆಯೈ ಕುವರ ಪಾಂಡವರಿಗೆ ನೀ ಸಹೋದರ. ಪಾಂಡವರಿಗೆ ನೀ ಸಹೋದರ ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ. ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ. ಅಭಿವಚನ ಅಭಿವಚನ. ಆಯಸ್ಸಿರುವವರು ಯಾರಾದರೂ ಎಲ್ಲಿಯಾದರೂ ಬದುಕಿಕೊಳ್ಳಲಿ ಮಗನೇ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷವಲ್ಲವೇ ಕರ್ಣ? ನಾಡಿನ ರಣರಂಗದಲ್ಲಿ ನೀನದೆಂತಹ ಕಠಿಣ ಪ್ರಸಂಗ ಬಂದರು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ಅಮ್ಮ, ಎಂತಹ ಮಾತನ್ನು ನುಡಿದೆ ತಾಯಿ. ಹಾ ಸುಯೋಧನ, ಈಗ ನೀನು ಸಂಪೂರ್ಣವಾಗಿ ಕೆಟ್ಟೆ. ಅಮ್ಮ, ಇಂದ್ರನು ಮೋಸದಿಂದ ನನ್ನ ವಜ್ರದ ಕವಚವನ್ನೇ ಕಿತ್ತುಕೊಂಡನು. ನಿನ್ನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಆತ್ಮದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನವನ್ನು ಪಡೆದಳು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವವರೆಗೂ ಹಾ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಹೋರಾಡುವೆನು. ಅಮ್ಮ. ಕರ್ಣ, ನೀನು ತೊಟ್ಟ ಬಾಣವನ್ನು ತೊಡುವುದಿಲ್ಲವೆಂದು ಹೇಳಿದ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ? ಅಮ್ಮ, ಹೆತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಅಮ್ಮ ಕರ್ಣ, ಸತ್ಯ ಸಾಕ್ಷಿ ಧರ್ಮವ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನಿ. ಜನನಿ. ಅಮ್ಮ. ಕರ್ಣ, ಸಂದೇಹವ ಬಿಡು ಅಮ್ಮ. ಸಂದೇಹವ ಬಿಡು ಅಮ್ಮ. ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ.
ಮುಗಿಲೆ ಇಳಿದು ಬರಲಿ ಈ ಧರೆಯ ತಿಳಿದು ನಿಲ್ಲಲಿ ಇಟ್ಟಾಡ ತಪ್ಪೆ ನಮ್ಮ ನಿನ್ನಾಣ ಸತ್ಯವಮ್ಮ ಬಿಡು ಚಿಂತೆಯ ಜನನಿ ಸಂದೇಹವ ಬಿಡು ಹಮ್ಮ ಈ ಕರ್ಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಅಮ್ಮ ಕರ್ಣ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು ತಾಯಿ. ನಮಗಿನ್ನು ಈ ಯುದ್ಧದಲ್ಲಿ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಅಮ್ಮ ಹೀಗೆ ಬಾ ತಾಯಿ. ಏಕೆ ಕಂದ? ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಬಹು ವಿನಂತಿಯಿಂದ ಬೇಡಿಕೊಳ್ಳುವೆನು ತಾಯಿ. ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆಯಾ ಮಗನೇ? ಅದೇನು ಹೇಳು. ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ಅಮ್ಮ ಹೆತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು. ಬಹುಶಃ ಕೊನೆಯ ದರ್ಶನವೂ ಹಿಂದೆಂದು ತೋಚುತ್ತಿದೆ. ಬೇಡ ಕರ್ಣ. ಅಮ್ಮ, ಪುನಃ ನಿನ್ನನ್ನು ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ? ಅಮ್ಮ, ಈ ಮಹಾಭಾರತ ಯುದ್ಧವು ಮುಗಿಯುವವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ದೈವವಶಾತ್ ಈ ಯುದ್ಧದಲ್ಲಿ ನಾನೊಮ್ಮೆ ಹತನಾದರೆ ನನ್ನ ಉತ್ತರಾದಿ ಕ್ರಿಯೆಗಳೆಂದು ಸತ್ಯಸಂಧಾನನಾದ ಧರ್ಮರಾಯನ ಕೈಯಲ್ಲಿಂದಲೇ ಮಾಡಿಸಿಕೊಡಬೇಕೆಂದು ಬಹು ವಿನಂತಿಯಿಂದ ಬೇಡಿಕೊಳ್ಳುವೆನು ತಾಯಿ. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನೇ, ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ. ಆಗಲಿ, ನಿನ್ನಿಚ್ಛೆಯಂತೆ ಆಗಲಿ. ಅಯ್ಯೋ ದೈವವೇ, ಇಷ್ಟೊಂದು ಸಂಕಟ ನಾಶಗಳಿಂದಾಗಿ ಈ ಸಾಮ್ರಾಜ್ಯ ಸಂಸ್ಥಾಪನೆಯಾಗುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಅಮ್ಮ ಅಮ್ಮ, ನಿನ್ನ ಮೊಗವನಿ ಯುಗದಿ ಕಾಣಲಹುದೆ ಎಂದು. ಅಮ್ಮ ಅಮ್ಮ, ನಿನ್ನ ಮೊಗವನಿ ಯುಗದಿ ಕಾಣಲಹುದೆ ಎಂದು ಬಗೆ ಬಗೆಯಲಿ ನೊಂದು ಕಣ್ಣೀರ ಗರವೆ ಬಗೆ ಬಗೆಯಲಿ ನೊಂದು ಕಣ್ಣೀರ ಗರವೆ. ಅಮ್ಮ ಅಮ್ಮ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ.
ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನು ಬದುಕಿದ್ದರೂ ವ್ಯರ್ಥವೇ. ಹೇ ವಿಧಿ, ನಿನ್ನ ಲೀಲೆ ಅಗಣಿತವಾದದ್ದು. ಹರಿತವರಾರ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಗರೋ ದೇವಾ, ಅರಿಯಲ ಸಾಧ್ಯವೋ. ಹರಿತವರಾರ ವಿಧಿ ನಿನ್ನ ಮಾಯೆಯ ಬಲ್ಲವರಾರಿಗರೋ ದೇವ, ಅರಿಯಲ ಸಾಧ್ಯವೋ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ. ಶ್ರೀಹರಿ ಶ್ರೀಹರಿ ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಹರಿತವರಾರ